ಹಾಯ್ ಫ್ರೆಂಡ್ಸ್, ಜಯಂತ್ ವ್ಲಾಗಿಗೆ ಸ್ವಾಗತ. ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಮತ್ತು ನನಗೆ ಇವತ್ತೊಂದು ಏಕಾದಶಿ ಕತೆ ಹೇಳಬೇಕಂತ ಆಸೆ ಆಗಿತ್ತು. ಇದು ಪರಿವರ್ತನೆ ಏಕಾದಶಿ ಅಂತ ವ್ರತದ ಕತೆ. ಈ ವ್ರತವನ್ನು ಹೇಗೆ ಯಾವ ರೀತಿ ಆಚರಣೆ ಆಗಿತ್ತು, ಯಾವ ರೀತಿ ಕತೆ ಇತ್ತು ಅದನ್ನು ಈ ಲಾಗ್ನಲ್ಲಿ ಹೇಳಬೇಕಂತ ಕತೆ ಆಸೆಯಿಂದ ಹೇಳ್ತಾ ಇದ್ದೆ. ಪರಿವರ್ತನೆ ಏಕಾದಶಿ ಕಥೆಯು ತ್ರೇತಾಯುಗದಲ್ಲಿ ಆರಂಭವಾಗಿದ್ದು, ಪ್ರಹ್ಲಾದನ ಮೊಮ್ಮಗನಾದ ರಾಜ ಮಹಾಬಲಿ 3 ಲೋಕಗಳನ್ನು ಆಳಿದ. 1 ದೇವಲೋಕ, 2 ಭೂಲೋಕ, 3 ಪಾತಾಳಲೋಕ. ಮಹಾಬಲಿಯು ಅಸುರನಾಗಿದ್ದರೂ ಸಹ ಅವನು ಭಗವಾನ್ ವಿಷ್ಣುವನ್ನು ಪೂಜಿಸುತ್ತಿದ್ದನು. ಇದಲ್ಲದೆ ಅವನು ತನ್ನ ಅಜ್ಜ ಪ್ರಹ್ಲಾದನಂತೆ ಸಮರ್ಥ ರಾಜನಾಗಿದ್ದನು. ಆತನ ಆಳ್ವಿಕೆಯ ಸಮಯದಲ್ಲಿ ಜನರು ಕಷ್ಟದಿಂದ ಬಳಲಿದ್ದೇ ಇಲ್ಲವಂತೆ. ಪ್ರತಿಯೊಬ್ಬ ಪ್ರಜೆ ಬಲಿಚಕ್ರವರ್ತಿಯ ಆಡಳಿತದಿಂದ ಖುಷಿಯಾಗಿದ್ದರು. ರಾಜ್ಯದಲ್ಲಿ ಶಾಂತಿ ಸಮಾಧಾನ ನೆಲೆಸಿತ್ತು. ಆದರೆ ಇವನ ಈ ಒಳ್ಳೆಯತನವೇ ಇವನನ್ನು ಪರೀಕ್ಷೆಗೆ ಒಳಪಡುವಂತೆ ಮಾಡುತ್ತದೆ. ರಾಜ ಬಲಿಚಕ್ರವರ್ತಿಯು ಉದಾರ ಮನಸ್ಸಿನಿಂದ ಖುಷಿಯಾಗಿದ್ದ. ಜನ ಆತನನ್ನೇ ದೇವರೆಂದು ಪೂಜಿಸುತ್ತಿದ್ದರು. ಇದರಿಂದ ದೇವತೆಗಳಿಗೆ ಮತ್ಸರ ಉಂಟಾಗುತ್ತೆ. ಬಲಿಚಕ್ರವರ್ತಿಯಿಂದ ತಮ್ಮ ಅಧಿಕಾರಕ್ಕೆ ಕುತ್ತು ಬರಬಹುದೆಂಬ ಭಯ ಶುರುವಾಗುತ್ತೆ. ಹೀಗಾಗಿ ಬಲಿಚಕ್ರವರ್ತಿಯ ಖ್ಯಾತಿಯನ್ನು ಕುಗ್ಗಿಸಬೇಕೆಂದು ಉಪಾಯವನ್ನು ಮಾಡುತ್ತಾರೆ. ಬಳಿಕ ವಿಷ್ಣುವನ್ನು ಸಂಧಿಸಿ ತಮ್ಮ ಕಷ್ಟಗಳನ್ನು ಹೇಳುತ್ತಾರೆ. ಬಲಿಚಕ್ರವರ್ತಿಯ ದಯೆ ಕರುಣೆ ಬಗ್ಗೆ ತಿಳಿದಿದ್ದ ವಿಷ್ಣು ಸ್ವತಃ ತಾನೇ ಬಲಿಚಕ್ರವರ್ತಿಯನ್ನು ಪರೀಕ್ಷಿಸಲು ವಾಮನ ರೂಪವನ್ನು ತಾಳುತ್ತಾರೆ. ವಾಮನ ಅವತಾರದಲ್ಲಿ ವಿಷ್ಣು ಪರೀಕ್ಷೆಗೆ ಮುಂದಾದ ವಿಷ್ಣು ಬಡಬ್ರಾಹ್ಮಣನಾಗಿ ಕುಬ್ಜ ರೂಪದಲ್ಲಿ ಬಲಿಚಕ್ರವರ್ತಿಯ ಬಳಿ ಹೋಗುತ್ತಾರೆ. ತನಗೆ ಭೂಮಿದಾನ ಮಾಡುವಂತೆ ಕೇಳಿಕೊಳ್ಳುತ್ತಾರೆ. ತನ್ನ 3 ಪಾದಗಳು ಆಕ್ರಮಿಸುವ ಸ್ಥಳಗಳನ್ನು ದಾನ ನೀಡುವಂತೆ ಬಲಿಚಕ್ರವರ್ತಿಯನ್ನು ಕೇಳುತ್ತಾರೆ. ಇದರಂತೆ ಬಲಿಚಕ್ರವರ್ತಿ ಇದಕ್ಕೆ ಸಮ್ಮತಿಯನ್ನು ಸೂಚಿಸುತ್ತಾನೆ. ಆಗ ವಾಮನ ಬೃಹತ್ತಾಕಾರದಲ್ಲಿ ಬೆಳೆದು ತನ್ನ 1 ಹೆಜ್ಜೆಯನ್ನು ಭೂಮಿಯ ಮೇಲೆ ಇಡುತ್ತಾರೆ. 2ನೇ ಹೆಜ್ಜೆಯನ್ನು ಆಕಾಶದ ಮೇಲೆ ಇಡುತ್ತಾರೆ. ಅದು ಸಂಪೂರ್ಣ ಆಕಾಶವನ್ನು ಆವರಿಸಿಕೊಳ್ಳುತ್ತದೆ. ಇದಾದ ಬಳಿಕ ಬಲಿಚಕ್ರವರ್ತಿಗೆ ಇದು ವಿಷ್ಣುವಿನ ಅವತಾರವೆಂದು ತಿಳಿಯುತ್ತದೆ. ಆಗ ವಿಷ್ಣು 3ನೇ ಹೆಜ್ಜೆಯನ್ನು ಎಲ್ಲಿ ಇಡಬೇಕು ಎಂದು ಸ್ಥಳವೇ ಗೊತ್ತಾಗುತ್ತಿಲ್ಲ ಎಂದು ಹೇಳಿದಾಗ ಪರಿಸ್ಥಿತಿ ಅರಿತಿದ್ದ ಬಲಿಚಕ್ರವರ್ತಿ ಕೊಟ್ಟ ಮಾತನ್ನು ತಪ್ಪಲಾರೆ ಎಂದು ತನ್ನ ತಲೆಯ ಮೇಲೆ 3ನೇ ಹೆಜ್ಜೆಯನ್ನು ಇಡಲು ಹೇಳುತ್ತಾರೆ. ಆಗ ವಿಷ್ಣು ತಮ್ಮ 3ನೇ ಹೆಜ್ಜೆಯನ್ನು ಬಲಿಚಕ್ರವರ್ತಿಯ ತಲೆಯ ಮೇಲೆ ಇರಿಸುತ್ತಾರೆ ಮತ್ತು ಬಲಿಚಕ್ರವರ್ತಿಯನ್ನು ಪಾತಾಳಕ್ಕೆ ತಳ್ಳುತ್ತಾರೆ. ಈ ರೀತಿ ಬಲಿ ಪರಿವರ್ತನೆ ಕಾಣುತ್ತಾನೆ. ಹೀಗಾಗಿ ಈ ದಿನವನ್ನು ಪರಿವರ್ತನೆ ಏಕಾದಶಿ ಎಂದು ಆಚರಿಸಲಾಗುತ್ತದೆ. ಬಲಿಚಕ್ರವರ್ತಿಯು ಪರಿವರ್ತನೆ ಹೊಂದಿದ ದಿನವನ್ನೇ ಪರಿವರ್ತನೆ ಏಕಾದಶಿ ಎಂದು ಕರೆಯಲಾಗುತ್ತದೆ. ಇದು ಪರಿವರ್ತನೆ ಏಕಾದಶಿಯ ವ್ರತದ ಕತೆ. ಇದು ಎಷ್ಟು ನನಗೆ ತಿಳಿದಿದೆ ಅಷ್ಟನ್ನು ಈ ಲಾಗ್ನಲ್ಲಿ ಹೇಳೋಕ್ಕೆ ಪ್ರಯತ್ನ ಮಾಡಿದ್ದೇನೆ. ದಯವಿಟ್ಟು ಈ ಲಾಗನ್ನು ನೋಡಿ ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ ನೋಡಿ, ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು.